ತುಳಸಿ, ಶಮಿ, ಬಿಲ್ವಪತ್ರೆಗಳಂತೆ ಶಂಖಪುಷ್ಪ ಹೂವಿನ ಗಿಡ ಕೂಡ ಧಾರ್ಮಿಕ ಮಹತ್ವವುಳ್ಳ ಗಿಡ ಆಗಿದೆ. ಶಂಖಪುಷ್ಪ ಗಿಡವನ್ನು ಮನೆಯಲ್ಲಿ ಬೆಳೆಸೋದ್ರಿಂದ ಶನಿದೋಷ ನಿವಾರಣೆಯಾಗುತ್ತದೆ. ಲಕ್ಷ್ಮೀದೇವಿ ಮತ್ತು ಕುಬೇರರ ಅನುಗ್ರಹ ಕೂಡ ದೊರೆಯುತ್ತದೆ. ಶಾಸ್ತ್ರದ ಪ್ರಕಾರ ಶಂಖಪುಷ್ಪ ಗಿಡವನ್ನು ಮನೆಯಲ್ಲಿ ನೆಡುವುದರಿಂದ ಮಹಾಲಕ್ಷ್ಮಿಯು ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ಮನೆಯಲ್ಲಿ ಬೆಳೆದ ಶಂಖಪುಷ್ಪ ಹೂವಿನಿಂದ ಮಹಾಲಕ್ಷ್ಮಿಯನ್ನು ಪೂಜಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ದೂರ ಆಗ್ತವೆ. ಪ್ರತಿದಿನ ಅಥವಾ ಶುಕ್ರವಾರದ ದಿನದಂದು ಮಹಾಲಕ್ಷ್ಮೀ ದೇವಿಗೆ ಶಂಖಪುಷ್ಪವನ್ನು ಅರ್ಪಿಸಿ ಪೂಜೆ ಮಾಡುವುದರಿಂದ ಹಣದ ಸಮಸ್ಯೆಯನ್ನು ನಿವಾರಿಸಬಹುದು. ಈ ಶಂಖಪುಷ್ಪ ಗಿಡವು ಮಹಾಲಕ್ಷ್ಮಿ, ಮಹಾವಿಷ್ಣು, ಶಿವ ಮತ್ತು ಶನಿಯೊಂದಿಗೆ ಸಂಬಂಧ ಹೊಂದಿದ ಗಿಡವಾಗಿದೆ. ಈ ಗಿಡ ಮನೆಯಲ್ಲಿದ್ದರೆ ಶಾಂತಿ, ಶ್ರೇಯಸ್ಸು, ಯಶಸ್ಸು, ಅಭಿವೃದ್ಧಿ, ಸಂಪತ್ತು ದೊರೆಯುತ್ತದೆ. ನಿಮ್ಮ ಮನೆಯಲ್ಲಿರುವ ಶಂಖಪುಷ್ಪ ಹೂವಿನಿಂದ ಶಿವನನ್ನು ಮತ್ತು ಆಂಜನೇಯ ಸ್ವಾಮಿಯನ್ನು ಪೂಜಿಸಿದರೆ ದೋಷಗಳು ನಿವಾರಣೆಯಾಗುತ್ತವೆ. ಶಂಖಪುಷ್ಪ ಹೂವಿನ ಗಿಡವನ್ನು ದಿಕ್ಕುಗಳಿಗನುಗುಣವಾಗಿ ನೆಡುವುದರಿಂದ ಮಾತ್ರ ಅದರಿಂದ ಪ್ರಯೋಜನ ಪ್ರಾಪ್ತವಾಗುತ್ತದೆ. ಶಂಖಪುಷ್ಪ ಹೂವನ್ನು ಕುಬೇರ ದಿಕ್ಕಿನಲ್ಲಿ ಬೆಳೆಸಬೇಕು. ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಕುಬೇರ, ಗಣೇಶ ಮತ್ತು ಲಕ್ಷ್ಮೀದೇವಿಯು ವಾಸವಾಗಿರುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಶಂಖಪುಷ್ಪ ಹೂವಿನ ಗಿಡವನ್ನು ಮನೆಯ ಉತ್ತರ, ಪೂರ್ವ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ನೆಡಬೇಕು. ಈ ಹೂವಿನ ಗಿಡವನ್ನು ಮನೆಯಲ್ಲಿ ಎಂದಿಗೂ ನಾವು ಪಶ್ಚಿಮ ಹಾಗೂ ದಕ್ಷಿಣ ದಿಕ್ಕಿನಲ್ಲಿ ಬೆಳೆಸಬಾರದು. ಇದರಿಂದ ವ್ಯತಿರಿಕ್ತ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ವಾರದ 7 ದಿನಗಳಲ್ಲಿ ಗುರುವಾರವು ವಿಷ್ಣುವಿಗೆ ಸಮರ್ಪಿತವಾದ ದಿನವಾಗಿದೆ. ಹಾಗಾಗಿ ನೀವು ಶಂಖಪುಷ್ಪ ಹೂವುಗಳನ್ನು ವಿಷ್ಣು ಮತ್ತು ಲಕ್ಷ್ಮೀದೇವಿಗೆ ಈ ದಿನದಂದು ಅರ್ಪಿಸಬೇಕು. ಯಾವ ವ್ಯಕ್ತಿ ತಾನು ಎಷ್ಟೇ ಪಡೆದರೂ ತನ್ನ ಬಳಿ ಹಣ ನಿಲ್ಲುವುದಿಲ್ಲ ಎಂದು ಭಾವಿಸುತ್ತಾನೋ ಅವನು ಸೋಮವಾರ ದಿನದಂದು 5 ಶಂಖಪುಷ್ಪ ಹೂಗಳನ್ನು ಹರಿಯುವ ನದಿಯಲ್ಲಿ ಎಸೆಯಬೇಕು. ಇದರಿಂದ ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತದೆ ಹಾಗೂ ಶನಿದೋಷ ಕೂಡ ನಿವಾರಣೆಯಾಗುತ್ತದೆ. ಯಾವುದಾದರೂ ದೇವಿಗೆ ಶಂಖಪುಷ್ಪ ಹೂವನ್ನು ಅರ್ಪಿಸುವುದರಿಂದ ಉದ್ಯೋಗದಲ್ಲಿನ ಸಮಸ್ಯೆಗಳು ದೂರವಾಗುತ್ತವೆ. ವ್ಯಾಪಾರದಲ್ಲಿನ ಸಮಸ್ಯೆಗಳು ದೂರವಾಗಬೇಕೆಂದರೆ ಶಂಖಪುಷ್ಪ ಗಿಡದ ಚಕ್ಕೆ ಬೇರನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಆ ಗಂಟನ್ನು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಅಂಗಡಿಯ ಮುಂಭಾಗಕ್ಕೆ ಕಟ್ಟಬೇಕು. ಇದರಿಂದ ವ್ಯಾಪಾರದಲ್ಲಿ ಲಾಭವಾಗುವುದು.